ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಅಭಿಮಾನ ಯೂಟ್ಯೂಬ್ ಚಾನಲ್, ಇದು ನಿಮ್ಮ ಅಭಿಮಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಹಲವಾರು ದಿನಗಳ ಕಾರಣಾಂತರಗಳಿಂದ, ವೈಯಕ್ತಿಕ ಕಾರಣಗಳೇ ಆಗಿರ್ಬೋದು ಅಥವಾ ತಾಂತ್ರಿಕ ದೋಷಗಳ ಹಿನ್ನೆಲೆಯಲ್ಲಿ ನಾವು ಯಾವುದಾದ್ರೂ ರೀತಿಯಾಗಿರ್ತಕ್ಕಂಥ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಬೇಡ್ಕೊಳ್ತಾ ಇದ್ದೇನೆ ಎಲ್ಲರ ಹತ್ರ. ಈಗ ಮುಂಬರುವ ದಿನಗಳಲ್ಲಿ ಕೂಡ ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ಇನ್ಫಾರ್ಮೇಶನ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಹಾಗಿದ್ರೆ ಮತ್ತೆ ತಡ ಮಾಡೋಣ, ಇವತ್ತಿನ ಹೊಸ ವಿಡಿಯೋದೊಂದಿಗೆ ಮತ್ತೊಂದು ವಿಷಯದ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಹಾಗಿದ್ರೆ ಯಾವ ವಿಷಯ ಅಂತ ಕಾತುರದಿಂದ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾನಲ್ ಅನ್ನ ಆರಂಭವಾದ ಈ ವಿಡಿಯೋನ ಅಂತ್ಯದವರೆಗೂ ನೋಡಿ, ಯಾವ ವಿಷಯದ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಇದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ಸ್ ಬಾಕ್ಸ್ ಗಳಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೇನೆ. ಹಾಗೂ ನಮ್ಮ ಚಾನಲ್ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಮತ್ತೆ ತಡ ಮಾಡ್ತಾ ಇದ್ದೇವೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಸಿ. ಇವತ್ತಿನ ಈ ಹೊಸ ವಿಷಯ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಅಭಿಮಾನಿ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಇವತ್ತು ನಾವು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ರಿವ್ಯೂ ಬಂದು ಸೌಂಡ್ ಬಾರ್ ಗಳ ವಿಶೇಷತೆ ಬಗ್ಗೆ ನಾವು ಹೇಳ್ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ಕೂಡ ಒಂದು ಪ್ರತಿಷ್ಠಿತ ಕಂಪನಿಯ ಜೆಬ್ರಾನಿಕ್ ಸೌಂಡ್ ಬಾರ್ ಬಗ್ಗೆ ನಾನು ಇವತ್ತು ಕೂಡ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಅನ್ನ ಮತ್ತು ಹಾಗೂ ಕಂಪ್ಲೀಟ್ ರಿವ್ಯೂ ಅನ್ನ ಕೂಡ ಕೊಡಲಿದ್ದೇನೆ. ಇದಕ್ಕೂ ಮುಂಚೆ ಒಟ್ಟಾರೆಯಾಗಿ ಸೌಂಡ್ ಬಾರ್ ಅಂದ್ರೆ ಏನು, ಹಾಗೆ ಸೌಂಡ್ ಬಾರ್ ಗಳಿರ್ತಕ್ಕಂಥ ಫೀಚರ್ಗಳು ಯಾವುವು, ಹಾಗೆ ಸೌಂಡ್ ಬಾರ್ ಗಳನ್ನ ನಾವು ಯಾಕೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ, ಹಾಗೂ ಒಂದು ಸೌಂಡ್ ಬಾರ್ ಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಯಾವ ಎಲಿಮೆಂಟ್ಸ್ ಗಳನ್ನ ನಾವು ಕನ್ಸಿಡರೇಷನ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ವಿಡಿಯೋಗಳ ಮೂಲಕವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಸೊ ಆರಂಭವಾಗಿರ್ತಕ್ಕಂಥ ಈ ವಿಡಿಯೋನ ಕಡೆವರೆಗೂ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಒಂದು ಅನ್ಬಾಕ್ಸಿಂಗ್ ಹಾಗೂ ಅದರೊಟ್ಟಿಗೆ ಕಂಪ್ಲೀಟ್ ರಿವ್ಯೂ ನಿಮಗೆ ದೊರೆಯಲಿದೆ. ಮುಖ್ಯವಾಗಿ ಈ ಸೌಂಡ್ ಬಾರ್ ಗಳ ಬಗ್ಗೆ ಮೊದಲು ಮಾತಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಸೌಂಡ್ ಸಿಸ್ಟಮ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನೀವು ಟಿವಿಗಳಲ್ಲಿ ನೋಡಿರಬಹುದು, ಸ್ಪೀಕರ್ ಗಳನ್ನ ಕಾಣ್ತಾ ಇರ್ತೀರಿ. ಸೊ ಈ ಸೌಂಡ್ ಸಿಸ್ಟಮ್ ಗಳಲ್ಲಿ ಒಟ್ಟು 3 ವಿಧಗಳಾಗಿ ನಾವು ನೋಡ್ಕೋಬಹುದು. ಒಂದು ಮೋನೋ ಸೌಂಡ್ ಸಿಸ್ಟಮ್ ಅಂತ ಬರುತ್ತೆ. ದರ ನೆಕ್ಸ್ಟ್ ಸೌಂಡ್ ಸಿಸ್ಟಮ್ ಬರುತ್ತೆ ಸ್ಟೀರೋ, ಅಂದ್ರೆ ಒಂದು ಸೆಂಟರ್ ಸ್ಪೀಕರ್ ಅನ್ನ ಹೊರತುಪಡಿಸಿ ಇನ್ನೆರಡು ಎಕ್ಸ್ಟ್ರಾ ಸ್ಪೀಕರ್ ಗಳು ಬರುತ್ತಲ್ಲ, ಅದನ್ನ ಸ್ಟೀರೋ ಅಂತ ಕರಿತೀವಿ. ನೆಕ್ಸ್ಟ್ ಲೆವೆಲ್ ಬರೋದನ್ನ ಊಪರ್ ಅಂತ ಕರಿತೀವಿ. ಸೊ ಟೋಟಲ್ ಆಗಿ ಈ ರೀತಿಯಾಗಿ ಸೌಂಡ್ ಸಿಸ್ಟಮ್ ಅಲ್ಲಿ 3 ರೀತಿಯಾಗಿರ್ತಕ್ಕಂಥ ವಿಧ ಸೌಂಡ್ ಗಳನ್ನ ನೀವು ನೋಡೇ ಇರ್ತೀರಾ. ಸೊ ಹಾಗಿದ್ರೆ ಸೌಂಡ್ ಬಾರ್ ಅಂದ್ರೆ ಏನು? ಸೊ ಸೌಂಡ್ ಬಾರ್ ಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಯಾಕೆ ಬಳಸ್ತಾ ಇದ್ದೇವೆ, ಹಾಗೂ ಸೌಂಡ್ ಬಾರ್ ಗಳನ್ನ ಪರ್ಚೇಸ್ ಮಾಡಿದ್ರು ಒಂದಿಷ್ಟು ಯಾವ ಎಲಿಮೆಂಟ್ಸ್ ಗಳನ್ನ ಕನ್ಸಿಡರೇಷನ್ ಅನ್ನ ಮಾಡ್ತೇವೆ ಅನ್ನೋದನ್ನ ಈ ವಿಡಿಯೋದ ಮುಖಾಂತರ ನಾನು ತೋರಿಸ್ತಾ ಇದ್ದೇನೆ. ಸೊ ಸೌಂಡ್ ಬಾರ್ ಅಂದ್ರೆ ಇಟ್ ಈಸ್ ಎನ್ ಎಲೆಕ್ಟ್ರಾನಿಕ್ ಸೌಂಡ್ ಡಿವೈಸ್ ಸಿಸ್ಟಮ್ ಅಂತ ಕರಿತೇವೆ ಅಷ್ಟೇ. ಸೊ ನಾರ್ಮಲಿ ಸೌಂಡ್ ಸ್ಪೀಕರ್ ಸಿಸ್ಟಮ್ಗಳು ಚೌಕಾಕಾರವಾಗಿರುತ್ತೆ, ಆಯತಾಕಾರವಾಗಿರುತ್ತೆ. ಒಂದು ಬಾರ್ನ ಮೂಲಕವಾಗಿ, ಒಂದು ಬಾರ್ನ ಆಕೃತಿಯ ಮೂಲಕವಾಗಿ ಇರತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಸೌಂಡ್ ಡಿವೈಸ್ ಸಿಸ್ಟಮ್ ಅಂತ ಕರಿತೀವಿ. ಇದಕ್ಕೆ ನಾವು ಸೌಂಡ್ ಬಾರ್ ಅಂತ ಕರಿತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಸೊ ಸೌಂಡ್ ಬಾರ್ ಗಳನ್ನ ಇತ್ತೀಚಿನ ದಿನಗಳಲ್ಲಿ ಯಾಕೆ ನಾವು ಯೂಸ್ ಮಾಡ್ತೇವೆ? ಸಪೋಸ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಟಿವಿಗಳನ್ನ ಪರ್ಚೇಸ್ ಮಾಡೋರಾಗಿರ್ಬೋದು ಅಥವಾ ಪರ್ಸನಲೈಸ್ ಕಂಪ್ಯೂಟರ್ ಗಳನ್ನ ಪರ್ಚೇಸ್ ಮಾಡಿರ್ತೀರಿ. ಸೊ ನಿಮಗೆ ಬೇಕಾಗಿರ್ತಕ್ಕಂಥ ನಿಯಮಿತವಾಗಿರ್ತಕ್ಕಂಥ ಸೌಂಡ್ ಗಳನ್ನ ಮಾತ್ರ ಅದರಲ್ಲಿ ಲಭ್ಯವಿರುತ್ತದೆ. ಸೊ ಹೆಚ್ಚಿನ ಪ್ರಮಾಣದ ನಿಮಗೆ ಸರೌಂಡಿಂಗ್ ಸೌಂಡ್ ಆಗಿರಲಿ, ಒಂದು ಇಮ್ಮರೆನ್ಸಿವ್ ಎಕ್ಸ್ಪೀರಿಯನ್ಸ್, ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಪಡೆದುಕೊಳ್ಬೇಕಾಗಿದ್ರೆ ನೀವು ನೇರವಾಗಿ ಸೌಂಡ್ ಬಾರ್ಸ್ ಅಥವಾ ಹೋಮ್ ಥಿಯೇಟರ್ ಗಳ ಮೊರೆ ಹೋಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಸೊ ಹೀಗಾಗಿ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಗಳಿಗಾಗಿ ಮೊರೆ ಹೋಗುವ ಕಾರಣಗಳಿಂದ ಇತ್ತೀಚಿನ ಜನಮಾನಸದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ, ಸೌಂಡ್ ಬಾರ್ ಗಳನ್ನ ಪರ್ಚೇಸ್ ಮಾಡಲು ಹೋಗ್ತಾ ಇದ್ದೇವೆ. ಇನ್ನು ಹಾಗಿದ್ರೆ ಈ ಸೌಂಡ್ ಬಾರ್ಸ್ ಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಯಾವ ಸ್ಟ್ರಾಂಗ್ ಆಗಿ ಎಲಿಮೆಂಟ್ಸ್ ಗಳನ್ನ ಪರ್ಚೇಸ್ ಮಾಡಬೇಕು? ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಂದು ಡಿಸೈನ್. ಸೊ ನಿಮ್ಮ ಮನೆಗೆ, ನಿಮ್ಮ ಟಿವಿಗೆ ಸಂಬಂಧಪಟ್ಟಂತೆ ಹಾಗೂ ನಿಮ್ಮ ಇಂಟೀರಿಯರ್ ಗೆ ಮ್ಯಾಚ್ ಆಗ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಎಲಿಗೆಂಟ್ ಲುಕ್ ಹೊಂದಿರತಕ್ಕಂಥ ಒಂದು ಸೌಂಡ್ ಬಾರ್ ಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಾಗಿದ್ದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫೀಚರ್ಗಳು, ಅಪ್ಗ್ರೇಡಬಲ್ ಫೀಚರ್ಸ್ ಗಳಾಗಿರ್ಬೋದು ಅಥವಾ ಅಪ್ಡೇಟೆಡ್ ಟೆಕ್ನಾಲಜೀಸ್ ಲೈಕ್ ವೈಸ್ ಡಾಲ್ಬಿ ಅಟ್ಮೋಸ್ ಅಂತ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡ್ತಕ್ಕಂಥ ಸೌಂಡ್ ಬಾರ್ಸ್ ಗಳನ್ನ ಪರ್ಚೇಸ್ ಮಾಡಿರೋಗಿರ್ಬೋದು. ಸೊ ಇಂಪಾರ್ಟೆಂಟ್ ಇನ್ನೊಂದಿಷ್ಟು ಹೈಲೈಟ್ ಫೀಚರ್ ಗಳ ಬಗ್ಗೆ ಮಾತಾಡಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಸೌಂಡ್ ಬಾರ್ ಗಳಲ್ಲಿ ಆಕ್ಸ್ ಕೇಬಲ್ ಗಳನ್ನ ಕೊಡೋದಾಗಿರಲಿ, HDMI ಗಳ ಕೊಡೋದಾಗಿರಲಿ, ಹಾಗೆ ಅದರೊಟ್ಟಿಗೆ ಕೂಡ ವಿವಿಧ ರೀತಿಯ ತರಹೇವಾರಿಯಾಗಿರ್ತಕ್ಕಂಥ ಹಲವಾರು ಫೀಚರ್ ಗಳನ್ನ ಆಡ್ ಅಪ್ ಮಾಡಿರುವುದನ್ನು ಕೂಡ ಗಮನಿಸಲೇಬೇಕಾಗಿರ್ತಕ್ಕಂಥದ್ದು. ಇದರೊಟ್ಟಿಗೆ ಸೌಂಡ್ ವ್ಯಾಟ್ಸ್, ನಿಮ್ಮ ಮನೆಗೆ ಯಾವ ರೀತಿಯಾಗಿರ್ತಕ್ಕಂಥ ಸೌಂಡ್, ಸಾಮಾನ್ಯವಾಗಿ 60 ವ್ಯಾಟ್ಸ್ ಇಂದ ಹಿಡಿದು 150, 240, 150 ವ್ಯಾಟ್ಸ್ಗಳು. ಸೊ ಹೀಗಾಗಿ ನಿಮ್ಮ ಮನೆಯ ಹಾಲ್ಗೆ ಹೊಂದಿರತಕ್ಕಂಥ ಸೌಂಡ್ ಗಳ ವ್ಯಾಟ್ಸ್ ಗಳು ಯಾವ ರೀತಿಯಾಗಿ ಹೊಂದಿಕೊಳ್ಳುತ್ತವೆ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಈ ಫೀಚರ್ ಗಳ ಬಗ್ಗೆನೂ ಕೂಡ ನೀವು ಗಮನದಲ್ಲಿಟ್ಟುಕೊಂಡು ಸೌಂಡ್ ಬಾರ್ ಗಳನ್ನ ಪರ್ಚೇಸ್ ಮಾಡಬೇಕು. ಕಡೆಯದಾಗಿ ಎಕ್ಸೆಸರೀಸ್ ಗಳ ಬಗ್ಗೆ ಮಾತಾಡಲೇಬೇಕು. ಸೊ ಎಕ್ಸೆಸರೀಸ್, ವಾಲ್ ಮೌಂಟ್ ಎಕ್ಸೆಸರೀಸ್ ಗಳಾಗಿ ಅಥವಾ ನಿಮ್ಮ ಕರೆಕ್ಟ್ ಆಗಿ ನಿಮ್ಮ ಹೋಮ್ ಡೆಕೋರೇಟಿವ್ ಇಂಟೀರಿಯರ್ ಗೆ ಮ್ಯಾಚ್ ಆಗತಕ್ಕಂಥ ಒಂದು ಎಕ್ಸೆಸರೀಸ್ ಗಳನ್ನ ಕೊಡೋದಾಗಿರ್ಬೋದು. ಅಥವಾ ಇನ್ನೊಂದಿಷ್ಟು ಸೌಂಡ್ ಬಾರ್ ಸ್ಪೀಕರ್ ಗಳಲ್ಲಿ ವೈರ್ಲೆಸ್ ಸೌಂಡ್ ಬಾರ್ ಸ್ಪೀಕರ್ ಗಳು ಕೂಡ ಬರ್ತಾ ಇದೆ, ವೈರ್ ಕೂಡ ಬರ್ತಾ ಇದೆ. ಸೊ ಇತ್ತೀಚಿನ ಈ ಎಲ್ಲಾ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ನೀವು ಒಂದು ಸೌಂಡ್ ಬಾರ್ ಗಳನ್ನ ಪರ್ಚೇಸ್ ಮಾಡಬೇಕು.
ಸೊ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಹೇಳಿದ್ದೆ ಮೊದಲೇ ಕೂಡ ವಿಡಿಯೋ ಆರಂಭವಾದಕ್ಕೂ ಮುಂಚೆ ಇವತ್ತೊಂದು ನಾವು ಸೌಂಡ್ ಬಾರ್ ನ ಪ್ರತಿಷ್ಠಿತ ಕಂಪನಿಯ ಜಬ್ರಾನಿಕ್ಸ್ ಕಂಪನಿಯ ಒಂದು ಸೌಂಡ್ ಬಾರ್ ನ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂ ಕೂಡ ಮಾಡ್ತೇನೆ ಅಂತ ಹೇಳಿದ್ದೆ. ಸೊ ಅಮೆಜಾನ್ ಕಂಪನಿಯಲ್ಲಿ ನಾವು ಇವತ್ತು ಪರ್ಚೇಸ್ ಮಾಡಿದ್ದೇವೆ ಜಬ್ರಾನಿಕ್ಸ್ ಕಂಪನಿಯವರ ಜೂಕ್ ಬಾರ್ 1000 ಅನ್ನ ಕೂಡ ಪರ್ಚೇಸ್ ಮಾಡಿದ್ದೇವೆ. ಇದರ ವರ್ತ್ ಆಫ್ ರುಪೀಸ್ ಬಂದು 10,000 ರೂಪೀಸ್ ಆಗಿರುತ್ತದೆ. ಸೊ ಇವತ್ತು ನಾವು ಈ ಜಬ್ರಾನಿಕ್ಸ್ ಜೂಕ್ ಬಾರ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೇವೆ, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇವೆ. ಕಂಪ್ಲೀಟ್ ರಿವ್ಯೂ ಅನ್ನ ಈ ವಿಡಿಯೋದರ ಮುಖಾಂತರವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತು ನಾವು ಅಮೆಜಾನ್ ಇಂದ ತರಿಸಿರ್ತಕ್ಕಂಥ ಒಂದು ಸೌಂಡ್ ಬಾರ್ ಕಂಪನಿ ಆಗಿರ್ತಕ್ಕಂಥ ಜಬ್ರಾನಿಕ್ಸ್ ಕಂಪನಿಯ ಜೂಕ್ 1000 ಅನ್ನ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೇವೆ. ಸೊ ಹೀಗಾಗಿ ನೀವು ಚಿತ್ರದಲ್ಲಿ ಕಾಣ್ತಾ ಇರಬಹುದು ವಿಡಿಯೋಗಳಲ್ಲಿ, ಇದು ಜಬ್ರಾನಿಕ್ಸ್ ಕಂಪನಿಯ ಪ್ರತಿಷ್ಠಿತ ಸೌಂಡ್ ಬಾರ್ ಆಗಿರ್ತಕ್ಕಂಥ ಜಬ್ರಾನಿಕ್ಸ್ ಜೂಕ್ 1000 ಸೌಂಡ್ ಬಾರ್ ಆಗಿದೆ. ಸೊ ಇದರೊಟ್ಟಿಗೆ ಕಂಪ್ಲೀಟ್ ಆಗಿ ಒಂದು ಸಬ್ ಉಪರ್ ಅನ್ನ ಕೊಟ್ಟಿರ್ತಾರೆ. ಅದರೊಟ್ಟಿಗೆ ಕೂಡ ಒಂದು ಸೌಂಡ್ ಬ್ಯೂಟಿಫುಲ್ ಎಲಿಗೆಂಟ್ ಲುಕ್ ಅನ್ನ ಹೊಂದಿರತಕ್ಕಂಥ ಒಂದು ಈ ಜಬ್ರಾನಿಕ್ಸ್ ಕಂಪನಿಯ ಸೌಂಡ್ ಬಾರ್ ಅನ್ನ ಕೂಡ ನೋಡಬಹುದು. ಇದರೊಟ್ಟಿಗೆ ಕೂಡ ಎಕ್ಸೆಸರೀಸ್ ಗಳಲ್ಲಿ ವಾಲ್ ಮೌಂಟ್ ಗಳನ್ನ ಕೂಡ ಕೊಟ್ಟಿರ್ತಾರೆ. ಇದರೊಟ್ಟಿಗೆ 2 ವಾಲ್ ಮೌಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಒಂದು ರಿಮೋಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಒಂದು ಪವರ್ ಕೇಬಲ್ ಮತ್ತು ಒಂದು ಆಕ್ಸ್ ಕೇಬಲ್ ಅನ್ನ ಎಕ್ಸೆಸರೀಸ್ ಆಗಿ ಕಂಪ್ಲೀಟ್ ಆಗಿ ಅಮೆಜಾನ್ ನಮಗೆ ಈ ಒಂದು ಜಬ್ರಾನಿಕ್ಸ್ ಕಂಪನಿಯ ಜೂಕ್ ಬಾರ್ 1000 ನಲ್ಲಿ ನಮಗೆ ಈ ಕಂಪ್ಲೀಟ್ ಎಕ್ಸೆಸರೀಸ್ಗಳು ದೊರೀತಾ ಇರ್ತವೆ. ಕೂಡ ಅನ್ಬಾಕ್ಸಿಂಗ್ ಮಾಡಿದ್ದನ್ನ ನೋಡಿದ್ರಿ. ಪ್ರತಿಷ್ಠಿತ ಕಂಪನಿ ಆಗಿರ್ತಕ್ಕಂಥ ಜಬ್ರಾನಿಕ್ಸ್ ಜೂಕ್ 1000 ಸೌಂಡ್ ಬಾರ್ ಗಳನ್ನ ಅನ್ಬಾಕ್ಸಿಂಗ್ ಅನ್ನು ಕೂಡ ಮಾಡಿದ್ವಿ. ಈಗ ಕಂಪ್ಲೀಟ್ ಆಗಿ ರಿವ್ಯೂ 1 by 1 ಅನ್ನ ನೋಡ್ಕೊಂತ ಹೋಗೋಣ. ಸೊ ಈಗ ನೀವೇನು ನೋಡ್ತಾ ಇದ್ದೀರಿ, ಇದು ಜಬ್ರಾನಿಕ್ ಜೂಕ್ಸ್ ಬಾರ್ 1000 ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸೌಂಡ್ ಬಾರ್ ಗಳನ್ನ ನೋಡ್ತಾ ಇರಬಹುದು. ನೀವು ಸ್ಕ್ರೀನ್ ಮೇಲೆ ನೋಡಿರಬಹುದು, ಕಂಪ್ಲೀಟ್ ಆಗಿ ಹೆವಿ ಮಟೀರಿಯಲ್ ಅನ್ನ ಯೂಸ್ ಮಾಡಿರ್ತಕ್ಕಂಥ ಒಂದು ಫಿನಿಶಿಂಗ್ ಇದಾಗಿದೆ. ಸೊ ಕಂಪ್ಲೀಟ್ಲಿ ಹೆವಿ ಮೆಟಲ್ ಫಿನಿಶ್ಡ್ ಆಗಿರತಕ್ಕಂಥದ್ದು. ಅದರೊಟ್ಟಿಗೆ ಕೂಡ ಕ್ರೋಮ್ ಫಿನಿಶ್ಡ್ ಅನ್ನ ಕೂಡ ಅತ್ಯಾಧುನಿಕವಾಗಿ ಒಂದು ಈ ಸೌಂಡ್ ಬಾರ್ಗೆ ಹೊಂದಿಕೊಳ್ಳತಕ್ಕಂಥ ಒಂದು ಡಿಸೈನ್ ಸ್ಟೈಲ್ ಕೂಡ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ಒಂದು ಒಳ್ಳೆಯ ಸೌಂಡ್ ಬಾರ್ಗೆ ಕೂಡ ಒಂದು ಒಳ್ಳೆಯ ಅಟ್ರಾಕ್ಟಿವ್ ಲುಕ್ ಅನ್ನ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಸ್ಟೀಲ್ ಮ್ಯಾಕ್ರೋನ್ ಫಿನಿಶ್ ಅನ್ನು ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಜಬ್ರಾನಿಕ್ಸ್ ಕಂಪನಿಯ ಒಂದು ಲೋಗೋ ಕೂಡ ಇನ್ನಷ್ಟು ಅತ್ಯಾಧುನಿಕವಾಗಿ ಆಕರ್ಷಕವಾಗಿ ಕಾಣ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಅದರೊಟ್ಟಿಗೆ ಕೂಡ ಈ ಸೌಂಡ್ ಬಾರ್ಗಳಲ್ಲಿ ಸೊ 10,000 ಬಜೆಟ್ ಒಳಗಡೆ ಟೋಟಲಿ ಡಾಲ್ಬಿ ಅಟ್ಮಾಸ್ಫಿಯರ್ ಅನ್ನ ಕೊಟ್ಟಿರುವ ಏಕೈಕ ಫಸ್ಟ್ ಕಡಿಮೆ ಬಜೆಟಿನ ಒಂದು ಸೌಂಡ್ ಬಾರ್ ಸಿಸ್ಟಮ್ ಕೂಡ ಇದಾಗಿದೆ. ಸೊ ಓವರ್ ಆಲ್ ಆಗಿ ಈ ಸೌಂಡ್ ಬಾರ್ ನಲ್ಲಿ ಈ ಕಂಪ್ಲೀಟ್ಲಿ ಫಿನಿಶಿಂಗ್ ಕೂಡ ಒಂದು ಅದ್ಭುತ ರೀತಿಯಾಗಿರ್ತಕ್ಕಂಥದ್ದು ಮಾಡಿದ್ದು ಕೂಡ ನೋಡಬಹುದು. ಸೊ ಅದರೊಟ್ಟಿಗೆ ಇನ್ನು ಈ ಸೌಂಡ್ ಬಾರ್ ಗಳಲ್ಲಿ ಎರಡನೇ ಪಾಯಿಂಟ್ಸ್ ಇಂಪಾರ್ಟೆಂಟ್ ಹೈಲೈಟ್ಸ್ ಗಳನ್ನ ನೀವು ನೋಡ್ತಾ ಇರಬಹುದು ಈ ಸ್ಕ್ರೀನ್ ನ ವಿಡಿಯೋಗಳ ಮೇಲೆ. ಸೊ ಕಂಪ್ಲೀಟ್ ಆಗಿ ಈ ಸೌಂಡ್ ಬಾರ್ಗಳಲ್ಲಿ ಕಂಪ್ಲೀಟ್ಲಿ ಯೂಸರ್ ಮ್ಯಾನುವಲ್ ಬಟನ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ನ ವಿಡಿಯೋಗಳಲ್ಲಿ, ಸೊ ಪವರ್ ಆನ್ ಆಫ್ ಬಟನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಸೌಂಡ್ ಪವರ್ ಆನ್ ಆಫ್ ಬಟನ್ ಕೂಡ ಕೊಟ್ಟಿರಬಹುದು. ಆಮೇಲೆ ಸೌಂಡ್ ಗಳ ಬಗ್ಗೆ ನೀವು ಜಾಸ್ತಿ ವಾಲ್ಯೂಮ್ ಇನ್ಕ್ರೀಸ್ ಮಾಡೋಕ್ಕಂತ ಪಾಸಿಟಿವ್ ಬಟನ್ ಆಗಿರ್ಬೋದು ಅಥವಾ ನೆಗೆಟಿವ್ ಬಟನ್ಗಳು ಕೂಡ ಕೊಟ್ಟಿರ್ತಾರೆ. ಅದರೊಟ್ಟಿಗೆ ಕಡೆಯದಾಗಿ ಇನ್ನೊಂದು ಬಟನ್ ಕೂಡ ಕೊಟ್ಟಿರ್ತಾರೆ, ಅದು ಬಂದು ಪವರ್ ಮೋಡ್. ಸೊ ನೀವು ವಿವಿಧ ರೀತಿಯ ತರಹೇವಾರಿಯ ಒಂದು ಬಾಸ್ ಸಿಸ್ಟಮ್ ಆಗಿ ಚೇಂಜ್ ಮಾಡಿರ್ಬೋದು ಅಥವಾ ವೇರಿ ರೀತಿ ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಮೋಡ್ಗಳನ್ನು ಕೂಡ ಚೇಂಜ್ ಮಾಡಲಿಕ್ಕೆ ಕೂಡ ಒಂದು ಎಕ್ಸ್ಟ್ರಾ ಬಟನ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು ಈ ಜಬ್ರಾನಿಕ್ಸ್ ಜೂಕ್ಸ್ ಬರ್ತಕ್ಕಂಥ ಇನ್ನು ಹಿಂದ್ಗಡೆ ಫೀಚರ್ಸ್ಗಳನ್ನು ನೋಡೋದಾದ್ರೆ ಕಂಪ್ಲೀಟ್ಲಿ ಇಲ್ಲಿ ಫಸ್ಟ್ ಅಲ್ಲಿ ಪವರ್ ಕೇಬಲ್ ಬಟನ್ ಅನ್ನು ಕೂಡ ಕೊಟ್ಟಿರ್ತಾರೆ. ಅದರೊಟ್ಟಿಗೆ ಒಂದು ಆಕ್ಸ್ ಕೇಬಲ್ ಅನ್ನು ಕೊಟ್ಟಿದ್ದಾರೆ, ಒಂದು HDMI, ಒಂದು ಆಕ್ಸ್ ಕೇಬಲ್, ಆಮೇಲೆ ಆಪ್ಟಿಕಲ್ ಕೇಬಲ್ 5 ಆಗಿರ್ಬೋದು. ಸೊ ಹೀಗೆ
ಕಂಪ್ಲೀಟ್ಲಿ ಬ್ಲೂಟೂತ್ ಕನೆಕ್ಟಿವಿಟಿಯನ್ನು ಕೂಡ ಕೊಟ್ಟಿರ್ತಾರೆ. ಸೊ ಈ ಜೆಬ್ರಾನಿಕ್ಸ್ ಜೂಕ್ಸ್ ಬಾರು ಇದು ವೈರ್ಲೆಸ್ ಅಲ್ಲ. ಈ ಸಿರೀಸ್ ಬಂದು ಜೆಬ್ರಾನಿಕ್ಸ್ ಜೂಕ್ 1000 ಇದು ಕಂಪ್ಲೀಟ್ಲಿ ವೈರ್ಡ್ ಸೀಲ್ಡ್ ಸಿರೀಸ್ ಆಗಿರ್ತಕ್ಕಂಥ ಒಂದು ಸೌಂಡ್ ಬಾರ್ ಆಗಿದೆ. ಇನ್ನು ಇದರೊತ್ತಿಗೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಪ್ಪಾ ಅಂತಂದ್ರೆ ಈ ಜೆಬ್ರಾನಿಕ್ ಜೂಕ್ಸ್ ಬಾರ್ ಅಲ್ಲಿ ಒಂದು LED ಡಿಸ್ಪ್ಲೇ ಅನ್ನು ಕೂಡ ಸೆಂಟರ್ ಅಲ್ಲಿ ಕೊಟ್ಟಿರ್ತಾರೆ. ನಾವು ವಿಡಿಯೋನ ಆನ್ ಮಾಡಿ ಇದನ್ನ ಒಂದು ಪ್ಲೇ ಮಾಡಿದಾಗ ನಿಮಗೆ ಇದರ ಡಿಸ್ಪ್ಲೇ ಕೂಡ ಕಾಣುತ್ತೆ. ಸೊ ಒಟ್ಟಾರೆಯಾಗಿ ಈ ಸೌಂಡ್ ಬಾರ್ ವ್ಯಾಟ್ಸ್ ಕಂಪ್ಲೀಟ್ಲಿ ಬಂದು ಈ ಸಬ್ ವೂಫರ್ ಇನ್ಕ್ಲೂಡಿಂಗ್ ಹಿಡ್ಕೊಂಡು ಸೊ ಕಂಪ್ಲೀಟ್ಲಿ ನಿಮಗೆ 150 ವ್ಯಾಟ್ಸ್ ವರೆಗೂ ಕೂಡ ಸೌಂಡ್ ಔಟ್ಪುಟ್ ಕನ್ನ ಕೊಟ್ಟಿರ್ತಾರೆ. ಸೊ ಟೋಟಲಿ ನಮ್ಮ ಜೆಬ್ರಾನಿಕ್ಸ್ ಜೂಕ್ಸ್ ಬಾರ್ ತಕ್ಕಂತ ಒಂದು ಸಬ್ ವೂಫರ್ ಬಂದು 90 ವ್ಯಾಟ್ಸ್ ಅಂತಕ್ಕಂಥ ಸೌಂಡ್ ಬಾರ್ ಗಳನ್ನ ನಿಮಗೆ ಸೌಂಡ್ ಪ್ರೊಡ್ಯೂಸ್ ಅನ್ನ ಮಾಡ್ತದೆ. ಹಾಗೂ ನಮ್ಮ ಸೌಂಡ್ ಬಾರ್ ಕೂಡ ಬಂದು 60 ವ್ಯಾಟ್ಸ್ ವರೆಗೂ ಕೂಡ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತೇವೆ ಓವರ್ ಆಲ್ ಆಗಿ. ಸೊ ಕಂಪ್ಲೀಟ್ಲಿ ಒಂದು ಹೋಮ್ ಥಿಯೇಟರ್ ಪ್ಯಾಕೇಜ್ ಅನ್ನ 150 ವ್ಯಾಟ್ಸ್ ಗಳು ಕೂಡ ನೀವು ಆರಾಮಾಗಿ ಎಂಜಾಯ್ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್, ನಾವು ಅಮೆಝಾನ್ ಪ್ಲಾಟ್ಫಾರ್ಮ್ ನಲ್ಲಿ ಈ ಜೆಬ್ರಾನಿಕ್ಸ್ ಜೂಕ್ಸ್ ಬಾರ್ ತರಿಸಲಿಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಕೇವಲ 150 ವ್ಯಾಟ್ಸ್ ಗೋಸ್ಕರ ತರಿಸಿಲ್ಲ. ಸೊ ಈ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಜೆಬ್ರಾನಿಕ್ಸ್ ಜೂಕ್ಸ್ ಬಾರ್ ನವರು ಡಾಲ್ಬಿ ಅಟ್ಮಾಸ್ ಅನ್ನುವ ಒಂದು ಬ್ಯೂಟಿಫುಲ್ ಫೀಚರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಕೇಳ್ಬೋದು ಏನಪ್ಪಾ ಇದು ಡಾಲ್ಬಿ ಅಟ್ಮಾಸ್ ಅಂತ. ನಾರ್ಮಲಿ ನಾವು ಯಾವ್ದಾದ್ರು ಸೌಂಡ್ ಸರೌಂಡಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಬೇಕಾದ್ರೆ ನಾರ್ಮಲಿ ನೀವು ಎಲ್ಲಾ ಸ್ಪೀಕರ್ ಗಳಲ್ಲಿ ಸರೌಂಡಿಂಗ್ ಸೌಂಡ್ ಎಕ್ಸ್ಪೀರಿಯನ್ಸ್ ಗಳನ್ನ ಮಾಡ್ತಾ ಇರ್ತೀರಿ. ಬಟ್ ಇದು ಡಾಲ್ಬಿ ಅಂದ್ರೆ ಏನು, ಡಾಲ್ಬಿ ಅಟ್ಮಾಸ್ ಅಂದ್ರೆ ಏನು ಈ ವಿಡಿಯೋದ ಮುಖಾಂತರವಾಗಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಸೊ ಡಾಲ್ಬಿ ಅನ್ನೋದು ಒಂದು ಇದು ಲ್ಯಾಬೋರೇಟರಿ ಆಗಿರುತ್ತದೆ. ಸೊ ಈ ಲ್ಯಾಬೋರೇಟರಿ ಟೆಕ್ನಾಲಜಿ ಏನ್ ಮಾಡತ್ತಪ್ಪ ಅಂದ್ರೆ ಸೌಂಡ್ಸ್ ಮೇಲೆ ವರ್ಕ್ ಮಾಡ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ನೀವು ಯಾವುದೇ ಒಂದು ಸಾಂಗ್ ಅಥವಾ ಯಾವುದೇ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ಲಿ ಸರೌಂಡ್ ಸೌಂಡ್ ಅನ್ನ ಇಮ್ಮರೆನ್ಸಿವ್ ಲೆವೆಲ್ ಅಲ್ಲಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡತಕ್ಕಂಥದ್ದು ಡಾಲ್ಬಿ ಅಟ್ಮಾಸ್ ಮಾಡುತ್ತೆ. ಕಂಪ್ಲೀಟ್ಲಿ ರಿಯಾಲಿಟಿಕ್ ಆಗಿ ನಿಮಗೆ ರಿಯಾಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡತಕ್ಕಂಥದ್ದು ಡಾಲ್ಬಿ ಅಟ್ಮಾಸ್ ಮಾಡುತ್ತೆ. ಒಟ್ಟಾರೆಯಾಗಿ ಟೋಟಲ್ ನಿಮ್ಮ ಬಜೆಟ್ ನಲ್ಲಿ ಒಂದು ಒಳ್ಳೆ ಫ್ರೆಂಡ್ಲಿ ಬಜೆಟ್ ಅಲ್ಲಿ ಒಂದು ಸಬ್ ವೂಫರ್ ಹಾಗೂ ಸೌಂಡ್ ಬಾರ್ ನೀವು ಮನೆಗೆ ತರಿಸ್ಕೊಳ್ಬಹುದು. ಒಟ್ಟಾರೆಯಾಗಿ 150 ವ್ಯಾಟ್ಸ್ ನ ಜೆಬ್ರಾನಿಕ್ಸ್ ಜೂಕ್ ಬಾರ್ ಕೂಡ ಸಖತ್ ಸ್ಟೈಲಿಶ್ ಆಗಿ ಕೂಡ ಕೊಟ್ಟಿದ್ದಾರೆ. ಈ ನೀವು ವೂಫರ್ ಗಳನ್ನ ನೋಡಬಹುದು, ಮ್ಯಾಕ್ರೋನ್ ಫಿನಿಶ್ ಆಗಿರ್ಬೋದು, ಹೆವಿ ಮೆಟಲ್ ಫಿನಿಶಿಂಗ್ ಆಗಿರ್ಬೋದು, ಕಂಪ್ಲೀಟ್ಲಿ ಒಂದು ಬ್ಯೂಟಿಫುಲ್ ಎಲಿಗೆಂಟ್ ಲುಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದು ಜೆಬ್ರಾನಿಕ್ಸ್ ಜೂಕ್ಸ್ ಬಾರ್ 1000. Mais avant ma lâche, sans ça fait vivre côté on belle case. Il pas posé trop de questions, rentrer on dit dans la trouver propriétaire à casa devant qui te parlait pour demander. ಇಷ್ಟೊತ್ತರೆಗೂ ನೋಡಿದಿರಿ ಜೆಬ್ರಾನಿಕ್ಸ್ ಕಂಪನಿಯ ಪ್ರತಿಷ್ಠಿತ ಜೂಕ್ ಬಾರ್ 1000 ಸೌಂಡ್ ಬಾರ್ ಬಗ್ಗೆ ಅನ್ಬಾಕ್ಸಿಂಗ್ ಆಗಿರ್ಬೋದು ಅಥವಾ ರಿವ್ಯೂಗಳನ್ನಾಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗಳನ್ನ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿದ್ದೇವೆ. ಬಹುಶಃ ಆರಂಭವಾದ ಈ ವಿಡಿಯೋ ಕಡೆ ತನಕ ನೋಡಿದಲ್ಲಿ ನಿಮಗೆ ಈ ಸೌಂಡ್ ಬಾರ್ ಗಳನ್ನ ಏನಾದರೂ ಪರ್ಚೇಸ್ ಮಾಡತಕ್ಕಂಥ ಅವಶ್ಯಕತೆ ಇರತಕ್ಕಂಥ ವ್ಯಕ್ತಿಗಳು ಈ ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ಈ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅನ್ಕೊಂತ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತಾ ಇರ್ತೇನೆ. ಸೊ ಅಲ್ಲಿವರೆಗೂ ಪ್ಲೀಸ್ ವಾಚಿಂಗ್, ಕೀಪ್ ವಾಚಿಂಗ್. ದಿಸ್ ಇಸ್ ಅಭಿಮಾನ್ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಅಭಿಮಾನ. ನಮಸ್ಕಾರ.